ಇವತ್ತು ಚುನಾವಣೆಯಲ್ಲಿ ನಮ್ಮ ರಮೇಶ್ ಅವರಿಗೆ ಕೊಟ್ಟಿರ್ತಕ್ಕಂಥ ಮತದಾರರಿಗೆ ನಾನು ಅವ್ರಿಗೂ ಸಹ ಅಭಿನಂದನೆಗಳನ್ನ ತಮ್ಮ ಮೂಲಕ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ 30 ಮತ ಬಂದಿದೆ. ಸ್ವಲ್ಪ ಚುನಾವಣೆ ವಿಚಾರದಲ್ಲಿ ಭಾಳ ಇಂದಿನಿಂದ ಬೇರೆ ಬೇರೆ ಚುನಾವಣೆಗಳಲ್ಲಿ ರಮೇಶ್ ಅವರು ಸ್ಪರ್ಧೆ ಗೆದ್ದಿರೋದು ಉದಾಹರಣೆಗಳಿದೆ. ಈ ಚುನಾವಣೆಯಲ್ಲಿ ಅವರು ನಿಲ್ಲಬೇಕು ಅಂತ ಇದ್ದಂಥವರಲ್ಲ. ಕೊನೆ ಗಳಿಗೆಯಲ್ಲಿ ಕೆಲವು ಮುಖಂಡರು ಅವರನ್ನು ನಿಲ್ಲಬೇಕು ಅಂತ ಹೇಳಿದಾಗ ಅವರು ಸ್ಪರ್ಧೆ ಮಾಡಿದ್ರು. ಈ ಮಾಡೋದಕ್ಕೂ ಮುಂಚೆ ಇಲ್ಲಿ ಇಬ್ಬರು ಕಾಂಗ್ರೆಸ್ ಅಭ್ಯರ್ಥಿಗಳೇ, ಕಾಂಗ್ರೆಸ್ ಈ ನಮ್ಮ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಮ್ಮ ಮಂತ್ರಿಗಳು ಇಲ್ಲಿ ಆಕಾಂಕ್ಷಿಗಳು ಯಾರು, ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದವರು ಯಾರು, ಇವತ್ತಿನ ದಿವಸ 20 ವರ್ಷದಿಂದ ನಮ್ಮ ಸರ್ವಿಸ್ ಏನಿದೆ ಈ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಯಾರಿಂದ ಗಟ್ಟಿಯಾಗಿ ನಿಂತಿದೆ ಅನ್ನೋದನ್ನು ಮಂತ್ರಿಗಳು ಅರ್ಥ ಮಾಡಿಕೊಂಡು ಕರೆದು ಎಲ್ಲರನ್ನೂ ಈ ಡಿಲಿಮಿಟೇಷನ್ ಅಂತ ಏನು ಮಾಡಿದ್ರು, ಯಾವ ಕ್ಷೇತ್ರ ವಿಂಗಡಣೆ, ಅಲ್ಲಿಂದನೇ ಸ್ವಲ್ಪ ತಪ್ಪಾಗಿದೆ ಅಂತ ನನ್ನ ಅಭಿಪ್ರಾಯ. ಈ ರಸ್ತೆಯಿಂದ ಈ ಭಾಗದಲ್ಲಿರ್ತಕ್ಕಂಥ ಒಂದು ಪಂಚಾಯಿತಿಯನ್ನು ತೆಗೆದುಕೊಂಡೋಗಿ ಅಲ್ಲೆಲ್ಲೋ ಮಂಡಿಕಲ್ಗೆ ಹಾಕುವುದು, ಇವರು ಯಾರ್ಯಾರನ್ನೋ ಹಿಡ್ಕೊಂಡು ಇನ್ಫ್ಲೂಯೆನ್ಸ್ ಮಾಡ್ದಂಗೆಲ್ಲ ಕ್ಷೇತ್ರಗಳು ವಿಂಗಡಣೆ ಮಾಡೋದು ಅದು ಸರಿ ಬರಲಿಲ್ಲ. ಆ ವಿಚಾರವಾಗಿ ನನ್ನ ವಿರೋಧ ಇದೆ. ಇನ್ನು ಈ ನಮ್ಮ ರಮೇಶ್ ಅವರು ಇರೋದ್ರಲ್ಲಿ ಅವ್ರ ಕೈಲಾದಷ್ಟು ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಹೊರತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಆಗಲಿ ಜಿಲ್ಲೆಯಲ್ಲಾಗಲಿ ಯಾವ ಕರಪ್ಷನ್ ಆಗಲಿ ಇನ್ನೊಂದಾಗಲಿ ಇಂಥ ಸಣ್ಣತನಕ್ಕೆ ಕೈ ಹಾಕಿರ್ತಕ್ಕಂಥವ್ರಲ್ಲ. ಆ ಉದ್ದೇಶದಿಂದ ಕೊನೆ ಗಳಿಗೆಯಲ್ಲಿ ಅವರು ನಮ್ಮನ್ನು ಕೇಳಿದ್ರು. ನಾನು ಬಂದು ಅವ್ರ ಪರವಾಗಿ ಕೆಲವು ಮತದಾರರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ಇದೇ ವೆಂಕಟೇಶ್ಗೆ ಹಿಂದೆ ಜಡ್ಪಿಗೆ ಆತ ರಾಜಕೀಯದಲ್ಲಿ ಇದ್ದವನು ಅಲ್ಲ, ನಂಗೆ ಪರಿಚಯ ಮಾಡ್ತಿದ್ದೆ ಸೋಮಣ್ಣ. ಆತನ 6 ತಿಂಗಳು ಮುಂಚೆನೇ ಹೇಳಿದೆ ನಾನು, ನೋಡಪ್ಪ ಎಲ್ಲರೂ ಹೋಗಿ ಇವಾಗಿಂದ ನೀನು ಕ್ಯಾನ್ವಾಸ್ ಮಾಡಿ ಕೈಕಾಲು ಹಿಡಿದು ರಿಕ್ವೆಸ್ಟ್ ಮಾಡ್ಕೊ, ಓಟ್ ಕೊಡಿ ಅಂತ ಕೇಳಬೇಡ, ನಾನು ನೀವು ಆಶೀರ್ವಾದ ಮಾಡಿದ್ರೆ ನಿಲ್ತೀನಿ ಅಂತೇಳು. ಆಗ ಮತದಾರರಲ್ಲಿ ಮುಖಂಡರಲ್ಲಿ ಒಂದು ಅಭಿಮಾನ ಬರ್ತದೆ, ನಿಲ್ಲೋಕೆ ಮುಂಚೆನೇ ನಮ್ಮನ್ನು ನಿಲ್ಲೋಬೇಡ ಅಂತ ಕೇಳಿದಾನೆ ಅಂತ ಒಂದು ಉದ್ದೇಶದಿಂದ ನಿನಗೆ ಗೆಲುವು ಖಚಿತ ಆಗ್ತದೆ ಅಂತೇಳಿ ಕೊನೆಗೆ ನಾವು ಬಿ ಫಾರಂ ಕೊಟ್ಟೆ. ನಾನೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ. ಬಿ ಫಾರಂ ಕೊಟ್ಟ ಮೇಲೆ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷ ಇಡೀ ರಾಜ್ಯದಲ್ಲಿ ಆ ಒಂದು ಕಾಲದಲ್ಲಿ BJP ಸರ್ಕಾರ ಇದ್ದಂಥ ಕಾಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ 4 ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಂದಿರತಕ್ಕಂಥದ್ದು. ಅದು ಚಿಕ್ಕಬಳ್ಳಾಪುರ ಜಿಲ್ಲೆ, ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಂಥ ಸಂದರ್ಭ. ತಮಗೆಲ್ಲ ಕೆಲವರು ಗೊತ್ತಿರ್ಬೋದು, ಹಿರಿಯ ಪತ್ರಕರ್ತರಿಗೆ, ಹೊಸಬರಿಗೆ ಗೊತ್ತಿಲ್ಲದೆ ಇರ್ಬೋದು. ದಯವಿಟ್ಟು ನಾನು ನಡೆದಿರ್ತಕ್ಕಂಥ ವಿಚಾರ ತಮ್ಮ ಗಮನಕ್ಕೆ ತರ್ತೀನಿ. ಇಷ್ಟು ನಾವು ಕಷ್ಟಪಟ್ಟು ವೀರಪ್ಪ ಮೊಯ್ಲಿಯವರು ಮಂತ್ರಿಗಳಾಗಿದ್ದರೂ ಕೂಡ ನಮಗೇನು ಆರ್ಥಿಕ ಸಹಾಯ ಏನು ಮಾಡಿಲ್ಲ ಆ ಚುನಾವಣೆಗಳಿಗೆ. ನಾನು ಎಷ್ಟು ಕಷ್ಟದಿಂದ ಎಲ್ಲ ಕಂಟೆಸ್ಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಚುನಾವಣೆ ಅಂದರೆ ಆರ್ಥಿಕ ಸಹಾಯ ಬೇಕೇ ಬೇಕು. ನನ್ನ ವೈಯಕ್ತಿಕ ಸ್ವಂತ ಶಕ್ತಿಯಿಂದ ನಾನು ಬೆವರು ಸುರಿಸಿ ದುಡ್ದಿರ್ತಕ್ಕಂಥ ಹಣದಲ್ಲಿ ಎಲ್ಲ ಅಭ್ಯರ್ಥಿಗಳಿಗೂ ಸಹಾಯ ಮಾಡಿದ್ದೀನಿ. ಅದರಲ್ಲಿ ಒಬ್ಬ ವೆಂಕಟೇಶು ಸಹ. ಫಸ್ಟು ಒಂದು ಜಡ್ಪಿ ಚುನಾವಣೆಗಳು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಬಂದಾಗ ಇವ್ರದ್ದು ಆಡದ ಆಟ, ಇಳಿಸೋದು ಹಚ್ಚೋದು, ಇಳಿಯೋಕ್ಕೂ ವಸೂಲಿ, ಹಚ್ಚೋಕ್ಕೂ ವಸೂಲಿ. ಅದ್ರ ಜೊತೆಗೆ ಇವರು ಇವತ್ತು ಚಿಂತಾಮಣಿಯ ಸುಧಾಕರ್ ಅವರ ಅಭ್ಯರ್ಥಿನೇ ಚಿನ್ನಪ್ಪ ಅಂತ ಹೇಳಿ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ
ಆಫೀಸಲ್ಲಿ ಮೀಟಿಂಗ್ ಅಷ್ಟೊತ್ತಿಗಾಗಲೇ ನಮಗೆ ಸ್ವಲ್ಪ ಸಿಂಪ್ಟಮ್ಸ್ ಗೊತ್ತಾಗಿತ್ತು. ಈ MC ವೆಂಕಟೇಶ್ ಮತ್ತು ಇನ್ನೂ ಅವ್ರ ಜೊತೆ ಒಬ್ಬರು ಕೈ ಕೊಡ್ತಾರೆ ಅಂತ ವಿಚಾರ ತಿಳ್ಕೊಂಡ್ಮೇಲೆ ಕಾಂಗ್ರೆಸ್ ಆಫೀಸಲ್ಲಿ ಕರೆದು ಇವರೆಲ್ಲರ ಸಾಕ್ಷಿ ನಮ್ಮ ಲಾಯರು ಸಾಹೇಬರು ಇದ್ದರು. ಅವತ್ತು ಚೆಲ್ಕೋಡ್ ನಾರಾಯಣ ಸ್ವಾಮಿ ಅವರು ಉಪಾಧ್ಯಕ್ಷ ಆಗಿದ್ದರು. ನಮ್ಮ ಪ್ರಕಾಶ್ ಅವರು ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಗಳು ಎಲ್ಲರೂ ಕೇಳ್ಕೊಂಡ್ವಿ ನಾವು ಕೈಲ ಮೇಲೆ ಕೈ ಇಟ್ಕೊಂಡು. ನಮಗೆ ನ್ಯೂಸ್ ಇದೆಯಪ್ಪ, ಸ್ವಲ್ಪ ಏನೋ ನೀವು ಮೋಸ ಮಾಡ್ತೀರಿ ಅನ್ನೋ ವಿಚಾರ ಗೊತ್ತಾಗಿದೆ ಅಂತ ಆಣೆ ಪ್ರಮಾಣ ಮಾಡಿ ಇಟ್ಬಿಟ್ಟು ಹೋದ. ಬೆಳಗ್ಗೆ ನಾವು ಕಾರಳ್ಳಿ ಕ್ರಾಸಲ್ಲೆಲ್ಲ ZP ಸದಸ್ಯರನ್ನು ಕೂಡಿಸ್ಕೊಂಡು 11 ಗಂಟೆಗೆ ಹಳೆ DC ಆಫೀಸು ಗೊತ್ತಲ್ಲ ನಿಮಗೆ, ಈರೋಳಿದೆ ಅಲ್ಲಿ ಚದುಪುರದ ಹತ್ರ ಚುನಾವಣೆ. ಸಂಜೆ ಹೋದವನು ಕಾಂಗ್ರೆಸ್ ಆಫೀಸಿಂದ ಮಾರನೇ ದಿವಸ ಸ್ವಿಚ್ ಆಫ್, ಫೋನ್ ಬರಲೇ ಇಲ್ಲ. ಎಲ್ಲಿ ಹುಡುಕಿದ್ರು ಫೋನ್ ಇಲ್ಲ, ಏನಿಲ್ಲ. ಆಮೇಲೆ ಗೊತ್ತಾಯಿತು ವಿಪ್ ಇಶ್ಯೂ ಮಾಡೋಣ ಅಂತಂದರೆ ಪೊಲೀಸ್ ಅಷ್ಟೊತ್ತಿಗೆ ಒಳಗಡೆ ಹೋಗ್ಬಿಟ್ಟು ಬಚ್ಚಿಟ್ಕೊಂಡ್ಬಿಟ್ಟಿದ್ರು ಈ DC ಆಫೀಸಲ್ಲಿ. ಆಮೇಲೆ ನಾನು ಮೊನ್ನೊಂದು ಇಂಥ ಮೋಸ ಮಾಡಿದ್ಮೇಲೆ ಅವತ್ತು ಎಲೆಕ್ಷನ್ ಆದಮೇಲೆ ಇಂಥವ್ರಿಗೆ ಬಿ ಫಾರ್ಮ್ ಕೊಟ್ಟು ಮೋಸ ಹೋಗಿದ್ದೀವಿ ನಾವು. ನಮಗೆ ಜವಾಬ್ದಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿರ್ತಕ್ಕಂಥ KPCC ಅವರು ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ನಮ್ಮ ಮೇಲೆ ಅಪನಂಬಿಕೆ ಬರ್ತದೆ ಅನ್ನೋ ಕಾರಣಕ್ಕೆ ನಾನು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಅವತ್ತು ರಾಜೀನಾಮೆ ಕೊಡ್ತೀನಿ. ಆಗ ಶಿವಶಂಕರ್ ರೆಡ್ಡಿ ಅವರು ಶಾಸಕರು, ಅವರು ಭಾಳ ರಿಕ್ವೆಸ್ಟ್ ಮಾಡಿ ಆ ರಾಜೀನಾಮೆ ಪತ್ರವನ್ನು ಕಾಂಗ್ರೆಸ್ ಆಫೀಸಿಗೆ ಕೊಡೋದಕ್ಕೆ ಬಿಡಲಿಲ್ಲ. ಅವ್ರು ಕಿತ್ಕೊಂಡು ಅವರೇ ಇಟ್ಕೊಂಡ್ರು. ಇವತ್ತು ಇದು ಸತ್ಯವಾದ ಮಾತು. ತದನಂತರ ಚಿಂತಾಮಣಿ ಸುಧಾಕರ್ ಅವರ ಅಭ್ಯರ್ಥಿ ಸೋತರು. BJPಯಿಂದ ಒಬ್ಬರೇ ಒಬ್ಬ ಗೆದ್ದಿದ್ದಂಥ ನರಸಿಂಹಮೂರ್ತಿ ಗೋಲಿಬಿದ್ದು ಸ್ವಾಮಿ ಕೋಲಾರದ ಇದರಲ್ಲಿ ಇವ್ರು ಇದ್ರಲ್ಲ, ಅಲ್ಲಿ ತಪ್ಪು ಆಗಿದೆ ಅಂತ ಹೇಳ್ಬಿಟ್ಟು CBI ED ರೈಡ್ ಆಯಿತು, CBI ರಿಪೋರ್ಟ್ ಕೊಟ್ಟಿದೆ ಅಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತೀವಿ. ಕೇಳಬೇಕೋ ಕೇಳಬಾರ್ದು ನೀವೇ ಹೇಳಿ. ನಾನು ಹೇಳೋದು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ಹೌದು, ತಪ್ಪು ಅಂತ ನೀವು ಹೇಳಿ ಕೇಳಬೇಡಿ ಅಂತ ಕೇಳೋಲ್ಲ. ನೀವು ನ್ಯಾಯ ಕೇಳ್ತಾ ಇದ್ರೆ ಕೇಳಿ ಅಂದ್ರೆ ಕೇಳ್ತೀವಿ. ನಾ ನೋಡ್ರಿ ರೀ ಸ್ವಾಮಿ, MLA ಅವರು ವಿರುದ್ಧವಾಗಿ ಯಾವತ್ತು ಏನು ಹೇಳಿರೋದು? ಅವರು ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಗೆದ್ದಿರೋರು ಬಂದು ಜನಗಳ ಕಷ್ಟಗಳಲ್ಲಿ ಸ್ಪಂದಿಸಬೇಕು, ಅಭಿವೃದ್ಧಿ ಮಾಡಬೇಕು, ಎಲ್ಲಿ ರಸ್ತೆಗಳಾಗಬೇಕು, ಎಲ್ಲಿ ಏನೇನು ಕೆಲಸಗಳಾಗಬೇಕು ಅನ್ನೋದು ಜವಾಬ್ದಾರಿ ಅವ್ರದ್ದು. ಇವತ್ತು ಹೇಳ್ತಾ ಇದ್ದೀನಿ, ಅವ್ರು ಅದನ್ನು ಮಾಡಬೇಕು. ಅವ್ರು ಅದನ್ನು ಮಾಡದೇ ಇದ್ರೆ ನಾನು ಇವತ್ತು ವಿರೋಧಿನೇ. ಅರ್ಥ ಆಯ್ತಾ? ಹೌದು, ಕ್ಷೇತ್ರದ ಅಭಿವೃದ್ಧಿ ಅವ್ರು ಇರೋ ಅವಧಿಯವರು ಮಾಡಬೇಕು. ಅವರು ಮಾಡದೇ ಇದ್ರೆ ಇವತ್ತು ನಾನು ವಿರೋಧ ಮಾಡ್ತೀನಿ, ವಿರೋಧಿನೇ. ತಾವು ಹೇಳಬೇಕು. ನಾವು ಈ ಒಂದು 20 ದಿವಸದಿಂದ ಇರಬೇಕು. ನಾನೇ ಜೊತೆಯಲ್ಲಿ ಹೋಗಿ ಆ ಪೆರೇಸಂದ್ರದಲ್ಲಿ ಒಂದು ರಸ್ತೆ 4.25 ಕೋಟಿ, ಇನ್ನೊಂದು ರಸ್ತೆ 5.25 ಕೋಟಿ ಪೂಜೆ ಮಾಡಿ ಬಂದಿದ್ದೀನಿ. ಅದರ ನಂತರ ಈಗ ಇಲ್ಲಿ ನುಗ್ತಳ್ಳಿ ಹತ್ರ ಒಂದು ರಸ್ತೆ ಈ ಚುನಾವಣೆ ಮುಗಿದ ತಕ್ಷಣ ಬಂದು ಮಾಡಬೇಕಪ್ಪ ಅಂತ ಹೇಳಿದ್ದೀನಿ. ಇಮಿಡಿಯೇಟ್ ಬಂದು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀನಣ್ಣ ಅಂತ ಹೇಳಿದ್ದಾರೆ. ಇಲ್ಲಿ ಯಾರಾದರೂ ನಮಗೆ ಹೇಳಿದ್ರೆ ಇಂತಿಂಥ ಊರಲ್ಲಿ ಇಂಥ ಕಾರ್ಯಕ್ರಮ ಆಗಬೇಕು ಅಂದರೆ ಅದನ್ನು ಅವ್ರ ಗಮನಕ್ಕೆ ತರ್ತೀವಿ. ಅವರು ಬಂದು ಅದನ್ನು ಪೂರೈಸಬೇಕು. ಅದನ್ನು ಪೂರೈಸಲಿಲ್ಲ, ನೆಪ ಹೇಳ್ಕೊಂಡು ಓಡಾಡ್ತಾರೆ ಅಂದರೆ ನಾನು ಅವ್ರ ವಿರುದ್ಧವಾಗೂ ನಾನು ಹೇಳಬೇಕಾಗ್ತದೆ, ಮಾತಾಡ್ತೀನಿ. ಹೌದು, ಹೇಳ್ಕೊಬೋದು. MLA ಬ್ಯಾಚು, ಮಿನಿಸ್ಟರ್ ಬ್ಯಾಚು ಯಾವುದೂ ಇಲ್ಲ ಇಲ್ಲಿ. ಇದೆಲ್ಲ ಕಾಂಗ್ರೆಸ್ ಪಾರ್ಟಿ ಒಂದೇ ಬ್ಯಾಚು. ಹಂಗೆ ಅಂದ್ಕೊಂಡಿದ್ರೆ ಅವರು ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ 3 ದಿವಸನೇ ಇರೋ ಥರ 3 ತಿಂಗಳು ಇರ್ತಾರೋ, ಅದು ಏನೋ ಒಳ ರೂಮರು ವ್ಯವಹಾರ, ಒಳ ಒಪ್ಪಂದಗಳೆಲ್ಲ ಮಾಡಿಕೊಂಡು ಅಂತ ಹೇಸಿಗೆ ರಾಜಕೀಯ ನಾವು ಮಾಡೋಕ್ಕೆ ಹೋಗಲ್ಲ. ಒಳ ಒಪ್ಪಂದಗಳು ಆಗಿರೋದೆಲ್ಲ ಇನ್ನೊಂದು ಸ್ವಲ್ಪ ಸಮಯ ಗೊತ್ತಾಗ್ತದೆ ನಿಮಗೆ. ನಾನು ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿ ನಾವೆಲ್ಲ. ಅವ್ರು ಹೇಳ್ಕೊಂಡು ಗುಂಪಾರ್ಗೆ ಅವ್ರು ಕೇಳಿದ್ರಲ್ಲ ಈ ಕ್ವಶನ್ ಉತ್ತರ ಹೇಳ್ತಾ ಇದ್ದೀನಿ. ನಾವು ಆಮೇಲೆ ಹೇಳಿದೆ, ಇಬ್ರು ಕಾಂಗ್ರೆಸ್ನವರೇ ಈ ಜವಾಬ್ದಾರಿಯವರವರು ಕರೆದು ಯಾರು ಒಬ್ಬರೇ ಯಾರನ್ನ ನಿಲ್ಲೋ ಥರ ಮಾಡಬೇಕಾಗಿತ್ತು ಅಂತ ನಾನು ಪ್ರತಿಪಾದಿಸಿದೆ. ಮೊನ್ನೆ ಆಗ್ಲೇ ಹೇಳಿದೆ,
ಆಯ್ತಾ? ಸೊ ಅವ್ರಿಗೆ ಕೇಳಿದ ಕ್ವಶನ್ ಈಗ ನೀವು MLA ಕಡೆಯವರು, ಅವ್ರು ಮಿನಿಸ್ಟರ್ ಕಡೆಯವರು ಅಂತ. ಅವ್ರಿಗೆ ಮಿನಿಸ್ಟರ್ ಅವರೇ ಅಂತ ಅಂದ್ಬಿಟ್ಟು ಮಿನಿಸ್ಟರ್ ಕಡೆಯವರು ಅಂತ ಹೇಳ್ಕೊಬೋದಷ್ಟೇ. ಇವ್ರೆ ನಾವು MLA ಕಡೆನೂ ಇಲ್ಲ, ಮಿನಿಸ್ಟರ್ ಕಡೆನೂ ಇಲ್ಲ, ನಾವು ಕಾಂಗ್ರೆಸ್ ಪಾರ್ಟಿ. ಅಲ್ಲಲ್ಲ ಅದಕ್ಕೆ ಮಂತ್ರಿಗಳೇ ಕೊಟ್ಟಿದ್ದಾರಲ್ಲ ಸರ್ ಉತ್ತರ. ಒಂದ್ ನಿಮಿಷ ರಿಪಬ್ಲಿಕ್ ಡೇ ದಿವಸ ಆಯ್ತಾ? ಅವ್ರು ಹೇಳ್ಕೊಂಡ್ರೆ ಅದು ಅವ್ರ ಇಷ್ಟ. ಈ ಮಂತ್ರಿ ಅವರೇ ಅಂದ್ಬಿಟ್ಟು ಮಂತ್ರಿಯಿಂದ ಜಿಲ್ಲಾ ಉಸ್ತುವಾರಿ ಅಂತ ಅದು ಇದು ಸವಲತ್ತುಗಳು ಹೊಡ್ಕೊಳ್ಳೋಣ ಅಂತ ಇವ್ರು ಹೇಳ್ಕೊಳ್ಬಹುದು. ಅವರು ಪೈಪೋಟಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಸರ್, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ ಸರ್. ಎಲ್ಲಿ ಪೈಪೋಟಿ ನಡೆದಿದೆ ನಂದಿ ಕ್ಷೇತ್ರದ್ದು, ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ ಸರ್. ನಾವು ಹೇಳಿದ್ವಲ್ಲ ಕಾಂಗ್ರೆಸ್ ಹಿಡಿದಿದ್ದು ಅಂತ. ಸನ್ಮಾನ ಮಾಡ್ಬೇಕು. ನಾನು ಹೇಳ್ತಾ ಇದ್ದೀನಿ, ಯಾರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೋ ಅವರು ಕರೆದು ಎಲ್ಲರನ್ನೂ ಒಬ್ಬರು ಇಂಥವ್ರ ಕ್ಯಾಂಡಿಡೇಟ್ ಅಂತ ಮಾಡಬೇಕಾಗಿತ್ತು ಅಂತ ನನ್ನ ಹೇಳ್ತಾ ಇರೋದು. ಹೌದು. ಆ ಒಂದು ಪುಣ್ಯ ಕೆಲಸ ಮಾಡಿದಂಥ ಮಹಾನುಭಾವ NC ವೆಂಕಟೇಶ್. ಆ ವೆಂಕಟೇಶು ಎಷ್ಟು ಲಕ್ಷ ಹಣ ತೆಗೆದುಕೊಂಡು ಆ ಸೀಟ್ನ ಮಾರ್ಕೊಂಡ ಅನ್ನೋದನ್ನ ನಾವು ಕೇಳಬೇಕು. ನಿಜ, ಇವತ್ತು ನಾವು ಯಲುವಳ್ಳಿ ರಮೇಶ್ ಅವರ ಪರವಾಗಿ ಓಡಾಡಿದ್ದೀನಿ. ನಾನು ಓಡಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ತಡ ಆಗಿದೆ. ಅವರು ಗೆಲ್ಲೋದು ನಮಗೆ ಗೊತ್ತಾಗಿದ್ದು, ಆಮೇಲೆ ನಾವು ಫೀಲ್ಡ್ಗೆ ಇಳಿಯೋದಕ್ಕೆ ಇವತ್ತು ಅವ್ರು ಗೆದ್ದಿರ್ಬೋದು. ನಾವು ಇಂಥವ್ರಿಗೆ ಸಹಾಯ ಮಾಡಿ, ನಾವು ಖಾಲಿ ಡಬ್ಬ ನಮ್ಮದಾಗಿದೆ. ನಿಜ, ಅವ್ರು ಹೇಳಿರೋ ಮಾತೇನು ಅಸತ್ಯ ಅಲ್ಲ. ಆ ಸದಸ್ಯತ್ವವನ್ನು ಮಾರಿಕೊಂಡು ಇವರು ಡಬ್ಬ ತುಂಬಿದೆ. ಇವತ್ತು ಅವರು ಡಬ್ಬ ತುಂಬಿರೋ ಡಬ್ಬ. ಇಂಥ ವ್ಯಕ್ತಿಗಳಿಗೆ ನಮ್ಮಂಥವ್ರು ಸಹಾಯ ಮಾಡಿ ರಾತ್ರಿಗಳು ಓಡಾಡಿ ದುಡಿದಿರ್ತಕ್ಕಂಥವ್ರು ಇವತ್ತು ನಾವು ಖಾಲಿ ಡಬ್ಬ. ಆತ ಹೇಳಿರೋ ಮಾತು 100ಕ್ಕೆ 100 ಸತ್ಯವಾದ ಮಾತು, ಸತ್ಯ. ಇಂಥವು ಸುಮಾರು ಉದಾಹರಣೆಗಳಿದ್ದಾವೆ. ಕೋಲಾರದಲ್ಲಿ ಇವರು ಕೋಲಾರ ಚಿಕ್ಕಬಳ್ಳಾಪುರ, ಅದರಲ್ಲಿ ಏಕೆ ಹಗರಣ ಆಯಿತು? ಯಾಕೆ CBI ಎನ್ಕ್ವೈರಿ ಆಯಿತು? ED ರೈಡ್ ಆಯಿತು? ಕೆಲವರು ಮನೆಗಳೆಲ್ಲ ರೈಡ್ ಮಾಡಿದ ಸಾಕ್ಷ್ಯ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರೇ ಆಗಿರಲಿ ರಾಜಕೀಯ ಜೀವನಕ್ಕೆ ಬಂದು ರಾಜಕೀಯದಲ್ಲಿ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ಕೊಂಡು ಲೂಟಿ ಮಾಡಿಕೊಂಡು ಇಲ್ಲಿ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿಕೊಂಡು ಅವ್ರ ಡಬ್ಬಗಳು ತುಂಬಿಸ್ಕೊಳ್ಳುವಂಥ, ಅವ್ರ ಮನೆಗಳು ತುಂಬಿಸ್ಕೊಳ್ಳೋಂಥ ಕೆಲಸ ಆಗಬಾರ್ದು. ಈ ವಿಚಾರವಾಗಿ ನಾನು ಶುಕ್ರವಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ನಾನು ಮೀಟ್ ಮಾಡ್ತಾ ಇದ್ದೀನಿ. ಈ ವಿಚಾರವಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ಮನವಿಯನ್ನು ಅವ್ರು ಕೊಟ್ಟು ಅವ್ರನ್ನ ಕಾಲಿಡಿದು ಬೇಡ್ಕೊಳ್ತೀನಿ. ಇಂಥವ್ರಿಗೆ ಪನಿಷ್ಮೆಂಟ್ ಮಾಡಬೇಕು ಸ್ವಾಮಿ ಅಂತ ಇದು ನನ್ನ ಅಭಿಪ್ರಾಯ. ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇವತ್ತು ತಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದೀವಿ. ತಾವೆಲ್ಲ ಬಂದಿದ್ದೀರಿ, ಸಂತೋಷ. ಇನ್ನು ತಮ್ಮಿಂದ ಏನಾದರೂ ನಮ್ಮನ್ನು ಪ್ರಶ್ನೆ ಮಾಡೋದಿದ್ರೆ ತಾವು ಮಾಡ್ಬೋದು ಅಂತ ನನ್ನ ಕಳ್ಕಳಿ ಮನವಿ.